ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಆ ಮಸಾಜ್ ಪಾರ್ಲರ್ ಅಟ್ಯಾಕು, ಈ ಮೂಡಾ ಕೇಸು ಎಲ್ಲಿಂದೆಲ್ಲಿಗೆ ಸಂಬಂಧ? ರಾಮಸೇನಾ ಅಧ್ಯಕ್ಷ ಪ್ರಸಾದ್ ದತ್ತ ಅವರ ಮೊಬೈಲ್ನಲ್ಲಿ ರಕ್ತ ಚರಿತ್ರೆಯ ರಹಸ್ಯ ಬಯಲಾಗಿದೆ. ಮೂಡಾ ಕೇಸ್ನಲ್ಲಿ ಶಕ್ತಿ ದೇವತೆಗೆ ರಕ್ತ ತರ್ಪಣ ಆಗಿದೆ. ಸಿಎಂ ವಿರುದ್ಧ ಮಾಟ ಅಂತ ಕಮಿಷನರ್ ಅಂದ್ರೆ, ಇಲ್ಲ ನನ್ನ ಮೇಲೆಯೇ ಮಾಟ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಿದ್ದಾರೆ. ನಾಳೆ ನಮೋ 3.0 ಸರ್ಕಾರದ 2ನೇ ಬಜೆಟ್ ಮಂಡನೆಯಾಗ್ತಾ ಇದೆ. ಇಡೀ ದೇಶವೇ ಸಾಕಷ್ಟು ನಿರೀಕ್ಷೆ ಹೊತ್ತು ಕೂತಿದೆ. ಭಾರತವು ವಿಶ್ವದ 3ನೇ ಆರ್ಥಿಕ ಶಕ್ತಿ ಆಗತ್ತೆ ಅಂತ ರಾಷ್ಟ್ರಪತಿ ಹೇಳಿದರೆ, ಮೋದಿ 2047ರ ವಿಕಸಿತ ಭಾರತದ ಕಲ್ಪನೆ ಮುಂದಿಟ್ಟಿದ್ದಾರೆ. ಇತ್ತ ರಾಜ್ಯವು 16 ಯೋಜನೆಗಳಿಗೆ ಅನುದಾನ ಬಯಸಿದೆ. ಶತಮಾನದ ಧಾರ್ಮಿಕ ಮಹೋತ್ಸವದಲ್ಲಿ ಈವರೆಗೆ 30 ಕೋಟಿ ಭಕ್ತರು ಗಂಗೆಯಲ್ಲಿ ಅಭ್ಯಂಜನ ಮಾಡಿದ್ದಾರೆ. ಸ್ವರ್ಗ ಬಡತನದ ಕತೆ ಹೇಳಿದ್ದ ಖರ್ಗೆಗೆ ವ್ಯತಿರಿಕ್ತವಾಗಿ ಡಿಕೆಶಿ ಪುಣ್ಯ ಸ್ನಾನಕ್ಕೆ ಸಜ್ಜಾಗಿದ್ದು, ಹಸ್ತದ ಇಬ್ಬಗೆ ನೀತಿ ಬಯಲಾಗ್ತಾ ಇದೆ. ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ 4ಕ್ಕೇರಿತ್ತು. ಅವರ ಅಂತ್ಯಕ್ರಿಯೆ ಆಗಿದೆ. ಯಾರು ಏನೇ ಹೇಳಿದ್ರು ಸಚಿವರು ಸೊಪ್ಪೆ ಹಾಕ್ತಿಲ್ಲ. ರಾಜನಹಳ್ಳಿ ಜಾತ್ರೆ ಹೆಸರಲ್ಲಿ 4 ಸಚಿವರ ಮೀಟಿಂಗ್ ಆಗಿದೆ. ಎಲ್ಲವೂ ರಾಜಕೀಯ ಅಂತ ಸತೀಶ್ ವ್ಯಂಗ್ಯ ಮಾಡಿದರೆ ಅದ್ರಲ್ಲಿ ತಪ್ಪೇನಿಲ್ಲ ಅಂತ ಸಿಎಂ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆದರೆ 5 ವರ್ಷ ಪೂರ್ಣ ಅಧಿಕಾರ ಅಂತ ಸಿದ್ದು ಪುತ್ರನ ಭವಿಷ್ಯ ಚರ್ಚೆ ಹುಟ್ಟು ಹಾಕಿದೆ. ಅದೇನ್ ದಬ್ಬಾಳಿಕೆ ಇವರದ್ದು? ಸರ್ಕಾರ ಸರಣಿ ಸಭೆ ನಡೆಸಿ ಕಠಿಣ ಕ್ರಮ ಅಂತ ಎಚ್ಚರಿಕೆ ಕೊಟ್ಟರು. ಬಡ್ಡಿ ಬೇತಾಳರು ಡೋಂಟ್ ಕೇರ್ ಅಂತಿದ್ದು ಗದಗದಲ್ಲಿ ಮಹಿಳೆಗೆ ಕಾಟ ಕೊಡಲಾಗಿದೆ. ಮೈಸೂರಲ್ಲಿ 4 ಅರೆಸ್ಟ್ ಆಗಿದ್ರೆ ಶೀಘ್ರವೇ ಸುಗ್ರೀವಾಜ್ಞೆ ಬರುತ್ತೆ, ಆತ್ಮಹತ್ಯೆ ಬೇಡ ಅಂತ ಸಿಎಂ ಮನವಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.